ಹಲೋ ಎಲ್ಲರಿಗೂ, ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಇದು ಬಾದಾಮಿಯಲ್ಲಿ ಸೆಕೆಂಡ್ ಡೇ. ಡೇ 1 ಅಲ್ಲಿ ನಾವು ಬ್ಯಾಂಗ್ಳೂರಿಂದ ಬಾದಾಮಿಗೆ ಬರೋ ಬಸ್ ಕನೆಕ್ಟಿವಿಟಿ ಮತ್ತೆ ಬಸ್ ಫೇರ್ ಬಗ್ಗೆ ನೋಡಿದ್ವಿ. ಮತ್ತೆ ಬಾದಾಮಿಯಲ್ಲಿರೋ ಫೇಮಸ್ ಪ್ಲೇಸಸ್ಗಳು ಬಾದಾಮಿ ಕೇವ್, ಆರ್ಕಿಯಾಲಜಿಕಲ್ ಮ್ಯೂಸಿಯಂ, ಬಾದಾಮಿ ಫೋರ್ಟ್, ಶಿವಾಲಯ ಟೆಂಪಲ್ಸ್, ಅಗಸ್ತ್ಯ ಲೇಕ್, ಭೂತನಾಥ ಟೆಂಪಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ಡೇ 2 ಅಲ್ಲಿ ನಾವು ನೋಡಬೇಕಾಗಿರೋ ಪ್ಲೇಸಸ್ ಯಾವುದೇದು ಅಂತ ನೋಡೋಣ. ಪಟ್ಟದಕಲ್, ಐಹೊಳೆ, ಮಹಾಕೂಟ ಟೆಂಪಲ್ಸ್, ಬನಶಂಕರಿ ಟೆಂಪಲ್ ಈ ವಿಡಿಯೋದಲ್ಲಿ ನೋಡೋಣ. ಈಗ ಡೇ 2 ಅಲ್ಲಿ ನಾವು ನೋಡಬೇಕಾಗಿರೋ ಪ್ಲೇಸಸ್ ಬಸ್ಸಲ್ಲಿ ಯಾವ ಥರ ಹೋಗೋದು ಅಂತ ನೋಡೋಣ ಬನ್ನಿ. ಈಗ ಮಾರ್ನಿಂಗ್ 8 ಆಗಿದೆ, ನಾವು ಬಸ್ ಸ್ಟಾಪ್ಗೆ ಹೋಗ್ತಿದ್ದೀವಿ. ಬಾದಾಮಿ ಬಸ್ ಸ್ಟಾಪ್ ಇಂದ ಪಟ್ಟದಕಲ್ಗೆ ಬಸ್ಸಸ್ ನಮಗೆ ಪ್ಲಾಟ್ಫಾರ್ಮ್ ನಂಬರ್ 3 ಅಲ್ಲಿ ಬರುತ್ತೆ. ಬಾದಾಮಿಯಿಂದ ಪಟ್ಟದಕಲ್ಗೆ ಗೂಡೂರ್ಗೆ ಹೋಗೋ ಬಸ್ಗಳು ಹೋಗುತ್ತೆ. ಬಾದಾಮಿಯಿಂದ ಪಟ್ಟದಕಲ್ಗೆ 22 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಿ 45 ಮಿನಿಟ್ಸ್ ಜರ್ನಿ ಇರುತ್ತೆ. ಟಿಕೆಟ್ಸ್ ಚಾರ್ಜಸ್ ಒಬ್ಬರಿಗೆ 28 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಶೇರ್ ಆಟೋದಲ್ಲಿ ಬಾದಾಮಿಯಿಂದ ಪಟ್ಟದಕಲ್ಗೆ ಹೋಗಬೇಕು ಅಂದರೆ ಒಬ್ಬರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಸ್ಸಸ್ ನಮಗೆ ಪಟ್ಟದಕಲ್ ಕಾಂಪ್ಲೆಕ್ಸ್ ಮುಂದೆನೆ ಸ್ಟಾಪ್ ಮಾಡ್ತಾರೆ. ತುಂಬ ದೂರ ಏನು ನಡೆಯೋ ಕೆಲಸ ಇಲ್ಲ. ನೋಡಿ, ಇದೇ ಪಟ್ಟದಕಲ್ ಕಾಂಪ್ಲೆಕ್ಸ್ ಎಂಟ್ರಿ ಗೇಟ್. ಇಲ್ಲಿ ಟಿಕೆಟ್ ಚಾರ್ಜಸ್ ಒಬ್ಬರಿಗೆ 40 ರೂಪೀಸ್ ತಗೋತಾರೆ. ಕ್ಯಾಮ್ರಾ ಇತ್ತು ಅಂತ ಅಂದರೆ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಪಟ್ಟದಕಲ್ ಕಾಂಪ್ಲೆಕ್ಸ್ ಮಾರ್ನಿಂಗ್ 8 ಇಂದ ಈವ್ನಿಂಗ್ 6 ತನಕ ಓಪನ್ ಇರುತ್ತೆ. ಇಲ್ಲಿ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇದೇನೆ ಪಟ್ಟದಕಲ್ ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸ್ನ ನಾವು ನೋಡೋದಕ್ಕೆ ಮಿನಿಮಮ್ ಅಂದರೆ 2 to 3 ಅವರ್ಸ್ ಕವರ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಈ ಕಾಂಪ್ಲೆಕ್ಸ್ ಒಳಗಡೆ ನಾವು ವಿರೂಪಾಕ್ಷ ಟೆಂಪಲ್, ಕಾಶಿ ವಿಶ್ವನಾಥ ಟೆಂಪಲ್, ಜೈನ್ ಟೆಂಪಲ್, ಸಂಗಮೇಶ್ವರ ಟೆಂಪಲ್, ಪಾಪನಾಥ ಟೆಂಪಲ್, ಗಲ್ಗನಾಥ ಟೆಂಪಲ್ನ ನೋಡ್ತೀವಿ. ಈ ಪಟ್ಟದಕಲ್ ಕಾಂಪ್ಲೆಕ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟೈಟಲ್ನ ಹೊಂದಿದೆ. ಫಸ್ಟ್ ನಾವು ಕಾಶಿ ವಿಶ್ವನಾಥ ಟೆಂಪಲ್ನ ನೋಡೋಣ. ಈ ದೇವಸ್ಥಾನ 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ರು. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಫಸ್ಟ್ ಕಾಣಿಸೋದು ಎರಡೂ ಕಡೆನೂ ದ್ವಾರಪಾಲಕರು. ಅದಾದ್ಮೇಲೆ ನಮಗೆ ಶಿವಲಿಂಗನ ದರ್ಶನ ಆಗುತ್ತೆ. ಇಲ್ಲಿ ನೋಡಿ, ಕುದುರೆ, ಆನೆ, ಸಿಂಹ, ನವಿಲು ಮತ್ತೆ ಫ್ಲವರ್ ಶೇಪ್ಗಳಲ್ಲಿ 5 ಲೇಯರ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಇಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ನಾವು ಮಲ್ಲಿಕಾರ್ಜುನ ಟೆಂಪಲ್ ನೋಡೋಣ. ಈ ಟೆಂಪಲ್ನ ತ್ರೈಲೋಕೇಶ್ವರ ಟೆಂಪಲ್ ಅಂತ ಕೂಡ ಅಂತಾರೆ. ಇದು 8th ಸೆಂಚುರಿ ಶಿವ ಟೆಂಪಲ್. ನೋಡಿ, ನಾವು ಎಂಟ್ರಿ ಆಗಿದ ತಕ್ಷಣನೇ ಮಂಟಪ ಕಾಣಿಸುತ್ತೆ. ಈ ಮಂಟಪ ಸುತ್ತಲೂ ಆನೆ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನನ ರಾಣಿ ತ್ರೈಲೋಕ್ಯ ಮಹಾದೇವಿ ಅವರು ನಿರ್ಮಾಣ ಮಾಡಿಸಿದ್ರು. ಈ ಟೆಂಪಲ್ನ ವಿರೂಪಾಕ್ಷ ಟೆಂಪಲ್ನ ನಿರ್ಮಾಣ ಮಾಡೋ ಟೈಮಲ್ಲೇ ಈ ಟೆಂಪಲ್ನು ಕೂಡ ಮಾಡಿದ್ದಾರೆ. ಈ ಟೆಂಪಲ್ ಮತ್ತೆ ವಿರೂಪಾಕ್ಷ ಟೆಂಪಲ್ ಡಿಸೈನ್ ಒಂದೇ ತರ ಇರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ, ಬಟ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇನೆ. ಈ ಟೆಂಪಲ್ ಅಲ್ಲಿ ನಾವು ಶಿವನ ದರ್ಶನ ಮಾಡ್ಕೋಬಹುದು. ಈ ಪಟ್ಟದಕಲ್ಲು ಕಾಂಪ್ಲೆಕ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲನ್ನೂ ಕೂಡ ಶಿವನ ದೇವಸ್ಥಾನನೇ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಪಿಲ್ಲರ್ ಮೇಲೆ ಎಷ್ಟು ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ. ನೋಡಿ, ಆಚೆಯಿಂದ ಮಲ್ಲಿಕಾರ್ಜುನ ಟೆಂಪಲ್ ಈ ತರ ಇದೆ. ಈ ಪಟ್ಟದಕಲ್ಲು ಕಾಂಪ್ಲೆಕ್ಸ್ ಅಲ್ಲಿ ಒಂದೊಂದು ಟೆಂಪಲ್ ಡಿಫ್ರೆಂಟ್ ಶಿಲ್ಪಕಲೆಗಳನ್ನ ಹೊಂದಿದೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ವಿರೂಪಾಕ್ಷ ಟೆಂಪಲ್. ಈ ಪಟ್ಟದಕಲ್ಲು ಕಾಂಪ್ಲೆಕ್ಸ್ ಅಲ್ಲೇ ಇದೊಂದು ವಿಶೇಷವಾದ ದೇವಸ್ಥಾನ. ಯಾಕೆ ಅಂತ ಅಂದ್ರೆ ಈ ಕಾಂಪ್ಲೆಕ್ಸ್ ಒಳಗಡೆ ಇರೋ ಎಲ್ಲಾ ದೇವಸ್ಥಾನಗಳಿಗಿಂತ ಈ ಟೆಂಪಲ್ ತುಂಬಾ ದೊಡ್ಡ ಟೆಂಪಲ್. ಮತ್ತೆ ಈ ಕಾಂಪ್ಲೆಕ್ಸ್ ಅಲ್ಲಿ ಯಾವ ದೇವಸ್ಥಾನದಲ್ಲೂ ಪೂಜೆ ನಡೆಯಲ್ಲ, ಬಟ್ ಈ ಟೆಂಪಲ್ ಅಲ್ಲಿ ಪೂಜೆ ನಡೆಯುತ್ತೆ. ಈ ಟೆಂಪಲ್ 7th ಸೆಂಚುರಿಯಲ್ಲಿ ನಿರ್ಮಾಣ ಮಾಡಿದ್ರು. ಈ ಟೆಂಪಲ್ ಅಪೋಸಿಟ್ ನಾವು ನಂದಿ ವಿಗ್ರಹ ನೋಡಬಹುದು. ಇಲ್ಲಿರೋ ನಂದಿಗೆ ಕೂಡ ಅದ್ಭುತವಾದ ಮಂಟಪನ ಕಟ್ಟಿದ್ದಾರೆ. ವಿರೂಪಾಕ್ಷ ಟೆಂಪಲ್ ಆಚೆಗಡೆಗೆ ನಾವು ಬಂದ್ರೆ ನಮಗೆ ಮಲಪ್ರಭಾ ನದಿ ಹರಿಯೋದು ನಮಗೆ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಪಾಪನಾಥ ಟೆಂಪಲ್. ಇದು ವಿರೂಪಾಕ್ಷ ಟೆಂಪಲ್ ಇಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಈ ಟೆಂಪಲ್ ಹತ್ರ ನಿಂತ್ಕೊಂಡು ನಾವು ನೇಚರ್ನ ತುಂಬಾ ಚೆನ್ನಾಗಿ ನೋಡಬಹುದು. ಈ ಟೆಂಪಲ್
8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರೋದು. ಎಲ್ಲ ದೇವಸ್ಥಾನದಲ್ಲೂ ನಂದಿಗೆ ಸಪರೇಟ್ ಮಂಟಪ ಇರೋ ತರ ಈ ದೇವಸ್ಥಾನದಲ್ಲಿ ಇಲ್ಲ. ಈ ದೇವಸ್ಥಾನದಲ್ಲಿ ನಂದಿನ ದೇವಸ್ಥಾನದ ಒಳಗಡೆನೆ ಇಟ್ಟಿದ್ದಾರೆ. ನೆಕ್ಸ್ಟ್ ಇದು ಸಂಗಮೇಶ್ವರ ಟೆಂಪಲ್. ಈ ಟೆಂಪಲ್ 7th ಸೆಂಚುರಿದು. ಇಲ್ಲಿ ಕೂಡ ನಾವು ಶಿವಲಿಂಗನ ನೋಡ್ತೀವಿ. ಈ ಸಂಗಮೇಶ್ವರ ಟೆಂಪಲ್ ಪಕ್ಕದಲ್ಲಿ ಚಂದ್ರಶೇಖರ ಟೆಂಪಲ್ ಇದೆ. ಈ ಟೆಂಪಲ್ ಪಟ್ಟದಕಲ್ಲು ಕಾಂಪ್ಲೆಕ್ಸ್ ಅಲ್ಲಿರೋ ಚಿಕ್ಕ ಟೆಂಪಲ್ ಅಲ್ಲಿ ಇದು ಒಂದು. ಚಂದ್ರಶೇಖರ ಟೆಂಪಲ್ ಪಕ್ಕದಲ್ಲಿ ನಮಗೆ ಗಲಗನಾಥ ಟೆಂಪಲ್ ಇದೆ. ಈ ಟೆಂಪಲ್ 8th ಸೆಂಚುರಿದು. ನಾವಿಲ್ಲಿ ಶಿವಲಿಂಗನ ದರ್ಶನ ಮಾಡ್ಕೋತೀವಿ. ಗಲಗನಾಥ ಟೆಂಪಲ್ ಬ್ಯಾಕ್ ಸೈಡೇನೆ ನಮಗೆ ಜಂಬುಲಿಂಗೇಶ್ವರ ಟೆಂಪಲ್ ಇರೋದು. ನಾವು ಗೋಪುರದಲ್ಲಿ 3 ಶಂಖನ ನೋಡ್ಬೋದು. ನೆಕ್ಸ್ಟ್ ಈ ಟೆಂಪಲ್ ಕಾಡಸಿದ್ದೇಶ್ವರ ಟೆಂಪಲ್. ಈ ಟೆಂಪಲ್ ಕೂಡ 7th ಸೆಂಚುರಿದು. ಈ ಟೆಂಪಲ್ ಬ್ಯಾಕ್ ಸೈಡ್ ಅಲ್ಲಿ ನಾವು ಅರ್ಧನಾರೀಶ್ವರನ ಕೆತ್ತಿರೋದು ನೋಡ್ತೀವಿ. ನಾವಿವಾಗ ಪಟ್ಟದಕಲ್ಲಲ್ಲಿ ಎಲ್ಲ ಟೆಂಪಲ್ಸ್ನು ಕವರ್ ಮಾಡಿದೀವಿ. ನೆಕ್ಸ್ಟ್ ನಾವು ಪಟ್ಟದಕಲ್ಲಿಂದ ಐಹೊಳೆಗೆ ಹೋಗೋಣ. ಪಟ್ಟದಕಲ್ಲಿಂದ ಐಹೊಳೆಗೆ ಬಸ್ಸಸ್ ಫೆಸಿಲಿಟಿ ಇದೆ, ಬಟ್ ಟೈಮಿಂಗ್ಸ್ ಇರುತ್ತೆ ಅಷ್ಟೇನೆ. ಪಟ್ಟದಕಲ್ಲಿಂದ ಐಹೊಳೆಗೆ ನೋಡಿ ಇಲ್ಲೇ ಸ್ಟಾಪ್ ಮಾಡ್ತಾರೆ ಬಸ್ಸಸ್. ನೋಡಿ ಬಸ್ಸು ಇವಾಗ ಈ ಕಡೆ ರೂಟ್ ಹೋಗ್ತಾ ಇದೆ. ನಮಗೆ ಆ ಕಡೆ ಸೈಡ್ ಇಂದ ಬರಬೇಕು ಬಸ್ಸು. ನಮಗೆ 12:15ಗೆ ಬಸ್ ಇದೆ ಅಂತ ಹೇಳಿದ್ದಾರೆ. ಅದು ಬಿಟ್ರೆ ನೆಕ್ಸ್ಟ್ 1 o'clock ಇದೆಯಂತೆ. ಸೊ ವೆಯ್ಟ್ ಮಾಡ್ತಾ ಇದೀವಿ ನಾವು. ಬಸ್ ಟೈಮಿಂಗ್ಸ್ಗಳು ಇಲ್ಲಿರೋ ಅಂಗಡಿಗಳಲ್ಲಿ ಕೂಡ ನೀವು ಕೇಳಿ ತಿಳ್ಕೊಬಹುದು. ಅವರು ಲೋಕಲೇಟ್ಸ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ಶೇರ್ ಆಟೋದಲ್ಲಿ ಹೋಗೋದಾದ್ರೆ ಇಲ್ಲಿಂದ ಐಹೊಳೆಗೆ 50 rupees ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಪಟ್ಟದಕಲ್ಲಿಂದ ಐಹೊಳೆಗೆ 13 kilometers ಇದೆ. ಬಸ್ಸಲ್ಲಿ ಒಬ್ಬರಿಗೆ 20 rupees ಚಾರ್ಜ್ ಮಾಡ್ತಾರೆ. ಬಸ್ ನಮ್ಮನ್ನ ಐಹೊಳೆ ಹತ್ರನೇ ನಿಲ್ಸುತ್ತೆ. ಇಲ್ಲಿ ನೋಡಿ ಇದೇನೆ ಎಂಟ್ರಿ ಗೇಟ್. ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ. 25 rupees ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಈ ಕಾಂಪ್ಲೆಕ್ಸ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಫಸ್ಟ್ ಕಾಣಿಸೋದೆ ದುರ್ಗಾ ಟೆಂಪಲ್. ಈ ಟೆಂಪಲ್ 7th ಸೆಂಚುರಿದು. ಈ ಕಾಂಪ್ಲೆಕ್ಸ್ ಒಳಗಡೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇದೆ. ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಮುಂದೆನೆ ಈ ಶಿಲ್ಪಕಲೆಗಳನ್ನೆಲ್ಲ ಲೈನ್ ಆಗಿ ಜೋಡಿಸಿರ್ತಾರೆ. ನಾವು ಅದನ್ನ ಕೂಡ ನೋಡ್ಬೋದು. ನೆಕ್ಸ್ಟ್ ಬಂದು ಸೂರ್ಯನಾರಾಯಣ ಟೆಂಪಲ್. ಈ ಟೆಂಪಲ್ 8th ಸೆಂಚುರಿದು. ಈ ಟೆಂಪಲ್ ರೇಖನಗರ ಸ್ಟೈಲ್ ಅಲ್ಲಿ ಇದೆ. ನೆಕ್ಸ್ಟ್ ಬಂದು ಲಡ್ಕಾನ್ ಟೆಂಪಲ್ ಅಂತ. ಈ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದ್ರೊಳಗಡೆನೆ ಕೊಳ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಈ ಐಹೊಳೆ ಕಾಂಪ್ಲೆಕ್ಸ್ ನ ನೋಡೋದಕ್ಕೆ ನಮಗೆ 1 hour ಇದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿಂದ ಮಹಾಕೂಟ ಗ್ರೂಪ್ ಆಫ್ ಟೆಂಪಲ್ಸ್ಗೆ ಹೋಗ್ತಾ ಇದೀವಿ. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೋದು, ಸ್ವಲ್ಪ ರಿಸ್ಕ್ ಆಗುತ್ತೆ. ಅದಕ್ಕೆ ನಾವು ಇಲ್ಲಿಂದಾನೇ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಟೋದಲ್ಲಿ ಒಬ್ಬರಿಗೆ 60 rupees ಚಾರ್ಜ್ ಮಾಡ್ತಾರೆ. ಬಸ್ಸಲ್ಲಿ ಹೋಗೋದಾದ್ರೆ ಐಹೊಳೆಯಿಂದ ಬಾದಾಮಿಗೆ ಇರೋ ಬಸ್ಸಲ್ಲಿ ಮಾತ್ರನೇ ನಮಗೆ ಆ ಪ್ಲೇಸ್ಗೆ ಸ್ಟಾಪ್ ಕೊಡೋದು. ಇಲ್ಲ ಅಂತ ಅಂದ್ರೆ ನಾವು ಐಹೊಳೆಯಿಂದ ಪಟ್ಟದಕಲ್ಗೆ ಹೋಗಿ ಪಟ್ಟದಕಲ್ಲಿಂದ ಇನ್ನೊಂದು ಬಸ್ಸಲ್ಲಿ ಆ ಪ್ಲೇಸ್ಗೆ ಹೋಗಬೇಕು. ಅದು ಮೇನ್ ಮಹಾಕೂಟ ಕ್ರಾಸ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಮತ್ತೆ ನಾವು ಆಟೋದಲ್ಲಿ ಹೋಗ್ಬೇಕಾಗುತ್ತೆ. ಅದರಿಂದನೇ ನಾವು ಇಲ್ಲಿಂದಾನೇ ಆಟೋದಲ್ಲಿ ಹೋಗ್ತಾ ಇದೀವಿ. ಐಹೊಳೆಯಿಂದ ಮಹಾಕೂಟ ಟೆಂಪಲ್ಸ್ಗೆ 23 kilometers ಇದೆ. ಬಟ್ ಪಟ್ಟದಕಲ್ಲುಯಿಂದ 11 kilometers ಆಗುತ್ತೆ ಅಷ್ಟೇನೆ. ಆಟೋ ನಮ್ಮನ್ನ ಟೆಂಪಲ್ ಹತ್ರನೇ ಕರ್ಕೊಂಬಂದ್ ಬಿಡ್ತಾರೆ. ಇಲ್ಲಿಂದ ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಈ ಮಹಾಕೂಟ ಗ್ರೂಪ್ ಆಫ್ ಟೆಂಪಲ್ಸ್ ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಈ ಟೆಂಪಲ್ ನ 6ನೇ ಸೆಂಚುರಿಯಲ್ಲಿ ಚಾಲುಕ್ಯರು ನಿರ್ಮಾಣ ಮಾಡಿದ್ರು. ಕಾಶಿಗೆ ಹೋಗೋಕೆ ಆಗದೆ ಇರೋರು ಇಲ್ಲಿ ಬಂದು ದೇವ್ರದ್ದು ದರ್ಶನ ಮಾಡ್ಕೊಂಡ್ರೆ ಕಾಶಿಗೆ ಹೋದಷ್ಟು ಪುಣ್ಯ ಸಿಗುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಈ ಟೆಂಪಲ್ ಮೇನ್ ಗರ್ಭಗುಡಿಯಲ್ಲಿ ಮಹಾಕೂಟೇಶ್ವರನ ದರ್ಶನ ಮಾಡ್ಕೋತೀವಿ. ಅದ್ರ ಮುಂದೆನೆ ನಾವು ನಂದಿನ ಕೂಡ ನೋಡ್ತೀವಿ. ಈ ಟೆಂಪಲ್ ಆಚೆ ಬಂದ್ರೆ ನಮ್ಗೆ ನವಗ್ರಹಗಳು ಕಾಣಿಸುತ್ತೆ.
ಈ ಟೆಂಪಲ್ ಅಲ್ಲಿ ವಿಶೇಷ ಏನು ಅಂತ ಅಂದ್ರೆ ಇಲ್ಲಿರೋ ನವಗ್ರಹಗಳು ವಾಹನ ಸಮೇತವಾಗಿ ಇರುತ್ತೆ. ನಾವು ಇವಾಗ ನೋಡ್ತಾ ಇರೋದು ವಿಷ್ಣು ಪುಷ್ಕರಣಿ. ಇದು ಟೆಂಪಲ್ ಒಳಗಡೆನೆ ಇದೆ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದಿಕ್ಕೆ ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಪುಷ್ಕರಣಿ ಒಳಗಡೆ ಚತುರ್ಮುಖ ಲಿಂಗ ಇದೆ. ಅದು ಅಗಸ್ತ್ಯ ಮಹಾಮುನಿಗಳೇನೆ ಪ್ರತಿಷ್ಠಾಪನೆ ಮಾಡಿರೋದು. ಮತ್ತೆ ಈ ಟೆಂಪಲ್ ಅಲ್ಲಿ ಇನ್ನೊಂದು ದೊಡ್ಡ ಟೆಂಪಲ್ ಅಂತ ಅಂದ್ರೆ ಈ ಮಲ್ಲಿಕಾರ್ಜುನ ಟೆಂಪಲ್. ಇಲ್ಲಿ ಕೂಡ ತುಂಬಾ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ದೇವಸ್ಥಾನದ ಆಚೆಗಡೆ ನಮಗೆ ಕಾಶಿ ತೀರ್ಥ ಸಿಗುತ್ತೆ. ಈ ಟೆಂಪಲ್ ಅಲ್ಲಿ ದಾಸೋಹ ಭವನದಲ್ಲಿ ಊಟ ಕೊಡ್ತಾರೆ. ಪ್ರತಿದಿನ 12:30 2 ಗಂಟೆ ತನಕ ಈ ಫೆಸಿಲಿಟಿ ಇರುತ್ತೆ. ಇಲ್ಲಿಂದ ನಾವು ಆಚೆಗಡೆ ನಡ್ಕೊಂಡ್ ಬಂದ್ರೆ ನಮಗೆ ಆಟೋಗಳು ಕಾಣಿಸುತ್ತೆ. ಈ ಪ್ಲೇಸ್ ಇಂದ ಬಾದಾಮಿಗೆ ಹೋಗೋದಿಕ್ಕೆ ಒಬ್ಬರಿಗೆ 30 ರೂಪೀಸ್ ಆಟೋದಲ್ಲಿ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಇಲ್ಲಿಂದಾನೇ ಬನಶಂಕರಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ರೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಾದಾಮಿಯಿಂದ ಬನಶಂಕರಿಗೆ ಹೋಗೋದಾದ್ರೆ ಬಸ್ಸಲ್ಲಾದ್ರೂ ಹೋಗ್ಬೋದು. ಬಸ್ಸಲ್ಲಿ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಏನು ಅಂದ್ರೆ ಅಲ್ಲಿ ಬೈಪಾಸ್ ಹತ್ರ ಇಳ್ಕೋಬೇಕಾಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ಬನಶಂಕರಿ ಟೆಂಪಲ್ಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಬಾದಾಮಿಯಿಂದ ಬನಶಂಕರಿಗೆ ಶೇರ್ ಆಟೋದಲ್ಲಿ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅವರು ಟೆಂಪಲ್ ಹತ್ರನೇ ಸ್ಟಾಪ್ ಮಾಡ್ತಾರೆ. ಅದ್ರಲ್ಲಾದ್ರೂ ಹೋಗ್ಬೋದು. ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ಟೆಂಪಲ್ ಶ್ರೀ ಶಿವಯೋಗಿ ಮಂದಿರ. ಈ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ. ಟೈಮ್ ಇದ್ದವರು ಈ ಪ್ಲೇಸ್ ನ ಕೂಡ ಕವರ್ ಮಾಡಬಹುದು. ನೋಡಿ, ನಾವು ಹತ್ತತ್ರ ಬಾದಾಮಿ ಬನಶಂಕರಿ ಟೆಂಪಲ್ ಹತ್ರ ರೀಚ್ ಆಗ್ತಾ ಇದೀವಿ. ಆಟೋ ನಮ್ಮನ್ನ ಸ್ವಲ್ಪ ದೂರದಲ್ಲೇ ಸ್ಟಾಪ್ ಮಾಡ್ತಾರೆ. ನಾವು ಇಲ್ಲಿಂದ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ಬೇಕು. ನೋಡಿ, ಇದೇನೆ ಬಾದಾಮಿ ಬನಶಂಕರಿ ಟೆಂಪಲ್. ಇಲ್ಲಿ ಪಕ್ಕದಲ್ಲೇ ನಮಗೆ ಪುಷ್ಕರಣಿ ಸಿಗುತ್ತೆ. ಇದು ತುಂಬಾ ದೊಡ್ಡದಾಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ ಇದು ನೋಡಕ್ಕೆ. ಈ ಬಾದಾಮಿ ಬನಶಂಕರಿ ಟೆಂಪಲ್ ತುಂಬಾ ಹಳೆಯ ಟೆಂಪಲ್. ಈ ಬಾದಾಮಿ ಬನಶಂಕರಿ ಟೆಂಪಲ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 9 ಗಂಟೆ ತನಕನೂ ಓಪನ್ ಇರುತ್ತೆ. ಈ ದೇವಸ್ಥಾನ 7ನೇ ಶತಮಾನದ್ದು. ಈ ದೇವಸ್ಥಾನ ಬಂದು ಕಲ್ಯಾಣಿ ಚಾಲುಕ್ಯರ ಟೈಮ್ ಅಲ್ಲಿ ನಿರ್ಮಾಣ ಮಾಡಿರೋದು. ಈ ದೇವಸ್ಥಾನನ ಫಸ್ಟ್ ಬಂದು ದ್ರಾವಿಡನ್ ಆರ್ಕಿಟೆಕ್ಚರ್ ಸ್ಟೈಲ್ ಅಲ್ಲಿ ನಿರ್ಮಾಣ ಮಾಡಿದ್ರು. ಅದಾದ್ಮೇಲೆ ವಿಜಯನಗರ ಆರ್ಕಿಟೆಕ್ಚರ್ ಸ್ಟೈಲ್ ಅಲ್ಲಿ ಮತ್ತೆ ರೀಬಿಲ್ಟ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಅನ್ನದಾನ ಬಂದು ಮಧ್ಯಾಹ್ನ 12:30ಯಿಂದ 2 ಗಂಟೆ ತನಕನೂ ಕೊಡ್ತಾರೆ. ಬೇಕಾದವರು ಈ ಸೇವೆನ ಪಡ್ಕೋಬಹುದು. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ನಾವಿವಾಗ ಶೇರ್ ಆಟೋದಲ್ಲಿ 10 ರೂಪೀಸ್ ಕೊಟ್ಟು ಬಾದಾಮಿಗೆ ಹೋಗ್ತಾ ಇದ್ದೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ನಮ್ಮ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.